ನಾನು ರಮೇಶ್ ಕುಮಾರ್ ನಿಂತ್ಕೊಂಡು ಮಾತಾಡುವಾಗ ಆಮೇಲೆ ನಾವು ಹೇಳಿದೆ ಮೇಡಮ್ ನಮ್ಮ ಜೊತೆಗೆ ಒಂದು ಫೋಟೋ ತೊಗೊಳ್ಳಿ ಅಂತ. ಮೇಡಮ್ ಏನು ಹೇಳಿದರು, ನಾನು ಇವತ್ತು ನಿಮ್ಮ ಜೊತೆಗೆ ತೊಗೊಂಡ್ರೆ ಫೋಟೋ, ನಾಳೆ ಇನ್ನೊಂದು ಗ್ರೂಪ್ ಬಂದು ನನ್ನ ಜೊತೆಗೆ ತೊಗೊಳ್ಳಿ ಅಂತಾರೆ. ಆವಾಗ ಪರ್ಪಸ್ ಏನಿರ್ತದೆ, ಐ ಡೋಂಟ್ ಮೈಂಡ್, ಯು ಕಮ್ ಇಂಡಿವಿಜುವಲಿ ವಿ ವಿಲ್ ಟೇಕ್, ಆಸ್ ಎ ಗ್ರೂಪ್ ಲೆಟ್ಸ್ ನಾಟ್ ಟೇಕ್, ಬಿಕಾಸ್ ಯು ಹ್ಯಾವ್ ಕಮ್ ಫಾರ್ ಎ ಒಂದು ರೆಪ್ರೆಸೆಂಟೇಷನ್ ತೊಗೊಂಡು ಬಂದಿದ್ದೀರಾ ಅಂತ. ಸೊ ಇವತ್ತು ಫಂಕ್ಷನಿಂಗ್ ಆಫ್ ಎ ಚೀಫ್ ಮಿನಿಸ್ಟರ್, ಎವ್ರಿಬಡಿ ಈಸ್ ಕ್ಯಾರಿಂಗ್ ಎ ಬರ್ಡನ್ ಆನ್ ದೇರ್ ಹೆಡ್. ವೆನ್ ಐ ಅನಲೈಸ್ ಚೀಫ್ ಮಿನಿಸ್ಟರ್ ಪೋಸ್ಟ್ ಉಳ್ಕೊಳ್ಳೋದೆ ಟು ಮ್ಯಾನೇಜ್ ದ ಡೆಸಿಡೆನ್ಸ್, ಟು ಮ್ಯಾನೇಜ್ ವೇರಿಯಸ್ ಇಶ್ಯೂಸ್. ಇವತ್ತು ಒಂದು ಚೀಫ್ ಮಿನಿಸ್ಟರ್ ಆಗಬೇಕಂತೆ ಒಂದು ಟಾರ್ಗೆಟ್ ಲೈಫ್ನಲ್ಲಿ ಪ್ರೆಸೆಂಟ್ ಪೊಲಿಟಿಷಿಯನ್ಸ್. ಅದಾದ ನಂತರ ದೇ ಫೀಲ್ ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ಟಾರ್ಗೆಟ್ಸ್. ಬಟ್ ಹೀ ವಾಸ್ ಎ ಬಾರ್ನ್ ಲೀಡರ್. ಚೀಫ್ ಮಿನಿಸ್ಟರ್ ಆದ ನಂತರ ಹೀ ನೆವರ್ ಲಿವ್ಡ್ ವಿತ್ ಎನಿ ಹೆಡ್ ವೆಯ್ಟ್. ಅವ್ರಿಗೆ ಎಂಥದ್ದು ಒಂದು ವೆಯ್ಟ್ ಇರಲಿಲ್ಲ ನಡ್ಕೊಂಡು ವೆಯ್ಟ್ ತಗೊಂಡು ಹೋಗೋಕ್ಕೆ. ಸೊ ಈ ವಾಸ್ ಫ್ರೀ ಇನ್ ಇಸ್ ಅಡ್ಮಿನಿಸ್ಟ್ರೇಷನ್, ವೆರಿ ರಿಲ್ಯಾಕ್ಸ್ಡ್, ಎಫಿಷಿಯೆಂಟ್, ಶಾರ್ಪ್. ಒಂದು ಲೀಡ್ರ್ ಮಾಡಬೇಕಂದ್ರೆ ಮಾಡಬೇಕು ಅಷ್ಟೇ. ಈಗ ಇವತ್ತು ಒಂದು ಸ್ಟೆಪ್ ತಗೋಬೇಕಂದ್ರೆ ಯು ಹ್ಯಾವ್ ಟು ಇಲ್ಲಿ ನೋಡಬೇಕು, ಅಲ್ಲಿ ನೋಡಬೇಕು, ಯು ಹ್ಯಾವ್ ಟು ಪ್ಲೀಸ್ ದ ಅದರ್ ಮಿನಿಸ್ಟರ್ಸ್, ಅದರ್ MLAs, ಪ್ರೆಸಿಡೆಂಟ್ಗೆ ಪ್ಲೀಸ್ ಮಾಡಬೇಕು, ಪಾರ್ಟಿಗೆ ಪ್ಲೀಸ್ ಮಾಡಬೇಕು, ಹೈಕಮಾಂಡ್ಗೆ ಪ್ಲೀಸ್ ಮಾಡಬೇಕು. ಆವಾಗ ಅವ್ರಿಗೆ ಏನು ಇರಲಿಲ್ಲ. ಐ ಥಿಂಕ್ ದೇ ಹ್ಯಾಡ್ ಲಾಟ್ ಆಫ್ ಫ್ರೀಡಮ್ ಟು ರೂಲ್. ಫ್ಯಾಮ್ಲಿ ಬಗ್ಗೆ ನಾನು 6 year ಪೀರಿಯಡ್ನಲ್ಲಿ ಒಂದು ದಿವಸನೂ ಅವ್ರ ಡಾಕ್ಟರ್ಸ್ಗೂ ಯಾರಿಗೂ ನಾನು ಭೇಟಿಯಾಗಿಲ್ಲ. ಬಟ್ ಡಾಕ್ಟರ್ ನಟರಾಜ್, ಟು ಸರ್ಟನ್ ಎಕ್ಸ್ಟೆಂಟ್, ಹಿ ಯೂಸ್ ಟು MD ನಟರಾಜ್ ಕಮ್ ಆ್ಯಂಡ್ ಸಿಟ್ ಇನ್ ದ ಮೀಟಿಂಗ್ಸು, ಅದು ಬರ್ತಾಯಿದ್ರು, ಕೂತ್ಕೊತಾಯಿದ್ರು. ಬಟ್ ನಮ್ಮ ಮುಂದೆ ಯಾವತ್ತೂ ಅವರು, ಈವನ್ ಟು ಡಾಕ್ಟರ್ ನಟರಾಜ್, ದೋ ಹಿ ವಾಂಟೆಡ್ ಟು ಟೇಕ್ ಲೀಡ್ ಆಫ್ ದ ಯೂತ್ ಕಾಂಗ್ರೆಸ್ ಅದು, ಬಟ್ ಯಾವ ದಿವಸನೂ ನಮ್ಗೆ ಬಿ ಲಿಟ್ಲ್ ಮಾಡಿ ಬೇರೆ ಲೀಡರ್ಸ್ಗೆ ಏನಾದರೂ ಇದು ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡಿಲ್ಲ. ಬಟ್ ಇಟ್ ಈಸ್ ನ್ಯಾಚುರಲ್ ಆಸ್ ಎ ಸನ್ ಇನ್ ಲಾ, ಹಿ ಯೂಸ್ ಟು ಬಿ ಪ್ರೆಸೆಂಟ್ ಹಿಯರ್ ಆ್ಯಂಡ್ ದೇರ್. ಅದನ್ನು ಬಿಟ್ಟರೆ ಆ ಟೈಮ್ನಲ್ಲಿ ಡ್ಯೂರಿಂಗ್ ದಟ್ ಪೀರಿಯಡ್ ಐ ಆಮ್ ಕನ್ಫೈನಿಂಗ್ ಮೈಸೆಲ್ಫ್ ಟು 73 to 79 ಮೈ ಇಂಟ್ರಾಕ್ಷನ್. ಯಾಕೆಂದರೆ 79 September ಐ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಟು ಸೌದಿ ಅರೇಬಿಯಾ. ಐ ಗಾಟ್ ಮ್ಯಾರಿಡ್ ಇನ್ May 79 and I had left. 6-7 years back when they wanted to do this birthday celebration of Mr. Devarajurs, ನನಗೂ DBCಗೆ ಇನ್ವೈಟ್ ಮಾಡಿದರು. ಸೊ ದಟ್ ಟೈಮ್ ದೇ ಈವನ್ ವಾಂಟೆಡ್ ಹಿಸ್ ಡಾಟರ್ ಟು ಅಟೆಂಡ್ ದ ಫಂಕ್ಷನ್. ಆವತ್ತು ಅವ್ರಿಗೆ ಒಂದು ಔಟ್ ಆಫ್ ರೆಸ್ಪೆಕ್ಟ್ ದಟ್ ಶೀಸ್ ಎ ಡಾಟರ್ ಆಫ್ ದೇವರಾಜರ್ಸ್ ಅಂತ ಅವ್ರ ಮನೆಗೆ, ಸದಾಶಿವನಗರ್ ಮನೆಗೆ ಹೋಗಿದ್ದೆ. ಡ್ಯೂ ಟು ಹರ್ ಇಲ್ನೆಸ್ ಆ್ಯಂಡ್ ನಾಟ್ ಕೀಪಿಂಗ್ ಟು ವೆಲ್ತ್, ಎಂತೂಸಿಯಾಸಮ್ ಇರಲಿಲ್ಲ ಅವ್ರಿಗೆ. ಇಲ್ಲ ನಾನು ಬರಲ್ಲ, ಐ ವಿಲ್ ನಾಟ್ ಜಾಯ್ನ್ ಯು ಅಂತ ಹೇಳಿದರು. ಬಟ್ ಎಸ್, ಹಿಸ್ ವೈಫ್ ಪಾಪ ನಾವೆಲ್ಲ ಹೋದರೆ ಟೀ ಕಾಫಿ ಕಲಿಸೋರು. ಶಿ ಯೂಸ್ ಟು ಪಾರ್ಟಿಸಿಪೇಟ್ ಅಸ್ ಹೇಗೆ ಹೋಸ್ಟ್ ಇನ್ ದ ಹೌಸ್. ನಾವು ಲಾನ್ನಲ್ಲಿ ಯಾವಾಗಲೂ ಕೂತ್ಕೊಳ್ಳೋದು, ಬಲ್ಬ್ರೂಹಿ. ಇವತ್ತು ಆ ಕಡೆ ನಾವು ಬರ್ತಾ ಹೋಗ್ತಾ ಐ ಓನ್ಲಿ ರಿಮೆಂಬರ್ ಮೀ ಸಿಟ್ಟಿಂಗ್ ದೇರ್ ಆ್ಯಂಡ್ ಆಲ್ ಮೈ ಪೊಲಿಟಿಕಲ್ ನಾಲೆಡ್ಜ್ ಡಿಸ್ಕಷನ್ಸ್ ಹಿಂಗೆ ಕೂತ್ಕೊಂಡಿರುವಾಗ ಐ ಲರ್ನ್ಟ್ ಎ ಲಾಟ್ ಫ್ರಮ್ KH ಶ್ರೀನಿವಾಸ್. ದಟ್ ಈಸ್ ವಿ ಆರ್ ಆಲ್ ಡಿಸ್ಕಷನ್ ಮಾಡುವಾಗ ಇವರೆಲ್ಲ ಕೂತ್ಕೊತಾ ಇದ್ರು ನೋಡಿ. ಐ ಯೂಸ್ ಟು ಬಿ ಎ ಗುಡ್ ಅಬ್ಸರ್ವರ್ಸ್ ಲಿಸ್ನಿಂಗ್. ಐ ಯೂಸ್ ಟು ಟೇಕ್ ದೇರ್ ಐಡಿಯಾಸ್ ಫ್ರಮ್ ದೆಮ್. ಇವತ್ತು ಯಾರಾದರೂ ಒಂದು ಮಿನಿಸ್ಟ್ರೋ ಇಲ್ಲ ಸೆಂಟ್ರಿಂದ ಬಂದರೆ the chief minister himself will jump. I'll tell you one more incident. 1976 was the launching pad for Sanjay Gandhi to enter politics, and that started from Bidar, Karnataka. ಆವತ್ತು ಅಷ್ಟೇ ದೇವರಾಜರ್ಸ್ ಕರೆದು ಬಿಟ್ಟು ನನಗೂ PM ಅಶೋಕ್ ಇಬ್ಬರಿಗೆ ಹೇಳಿದ್ರು, ಸಂಜಯ್ ಗಾಂಧಿ ಬರ್ತಾರೆ, ನಾವು ಬೀದರ್ನಲ್ಲಿ ಫಂಕ್ಷನ್ ಇಟ್ಕೊಳ್ಳೋಣ. ಐ ವಾಂಟ್ ಎ ಗ್ಯಾದರಿಂಗ್ ಆಫ್ 1 lakh people ಆ್ಯಂಡ್ ಅಬವ್. ನಾವಿಂಗೆ ಮಕ್ಕಳಿಂಗೆ ಕೂತ್ಕೊಂಡಿರುವಾಗ, ಇಲ್ಲ ಸುಭಾಷ್ ಶಾಸ್ತ್ರಿ ವಾಸ್ ಇರಿಗೇಷನ್ ಮಿನಿಸ್ಟರ್ ಇದ್ದರು. ಇನ್ನೊಬ್ಬರು ಕುಶ್ನೂರ್, ವೀರ್ ಶೆಟ್ಟಿ ಕುಶ್ನೂರ್ ವಾಸ್ ದ ಕೋಆಪ್ರೇಷನ್ ಮಿನಿಸ್ಟರ್. ಹಿ ವಾಸ್ ಫ್ರಮ್ ಬೀದರ್. ಇವರಿಬ್ಬರು ಬೀದರ್. ಸೊ ಬೀದರ್ನಲ್ಲಿ ಇರುವಾಗ ದೇ ಹ್ಯಾವ್ ಟು ಟೇಕ್ ಕೇರ್. ಆ್ಯಂಡ್ ಮಿಸ್ಟರ್ ಧರಮ್ ಸಿಂಗ್ ವಾಸ್ ಅನ್ MLA ಸ್ಟಿಲ್ ಇನ್ ಗುಲ್ಬರ್ಗಾ. ವೆರಿ ಲೀನ್ ಟಾಲ್ ಜೆಂಟಲ್ಮ್ಯಾನ್. ನಾನು ಅಶೋಕ್ ಬೆಳಗ್ಗೆ ಹೋಗಿದ್ವಿ ಗುಲ್ಬರ್ಗಾ. ವಿ ವರ್ ಸ್ಟೇಟ್ ಜನರಲ್ ಸೆಕ್ರೆಟ್ರೀಸ್. ಧರಮ್ ಸಿಂಗ್ ಅವ್ರು ಬಂದು ರಿಸೀವ್ ಮಾಡಿಕೊಂಡು ವಿ ವೆಂಟ್ ಟು ಬೀದರ್. 8 ದಿವಸ ಇಟ್ಕೊಂಡು ಅಲ್ಲಿ ಆರ್ಗನೈಸ್ ಮಾಡಿ, ದೆನ್ ಮಿಸ್ಟರ್ ದೇವರಾಜಸ್ ಓನ್ಲಿ ಕೇಮ್ ಆನ್ ದ ಡೇ ವೆನ್ ಸಂಜಯ್ ಗಾಂಧಿ ಕೇಮ್. ಬಟ್ ಹಿ ವಾಸ್ ಸೋ ಕಾನ್ಫಿಡೆಂಟ್ ದಟ್ ವಿ ವಿಲ್ ಅರೇಂಜ್ ಆರ್ಗನೈಸ್ ಅಂತ. ಆ್ಯಂಡ್ ಇಟ್ ರಿಯಲಿ ಟರ್ನ್ಡ್ ಔಟ್ ಟು ಬಿ ಮೋರ್ ದ್ಯಾನ್ 1 lakh ಕ್ರೌಡ್. 10 days ಹಗಲು ರಾತ್ರಿ ಓಡಾಡಿ ವಿ ಮೊಬಿಲೈಸ್ ದ ಕ್ರೌಡ್. ದಟ್ ಈಸ್ ದ ಸ್ಟ್ರೆಂತ್ ಆಫ್ ದ ವರ್ಕರ್ಸ್ ಆ್ಯಂಡ್ ದ ಲೀಡರ್ಸ್. ಇವತ್ತಿಲ್ಲಿ ಯಾರಾದರೂ ಕೂತ್ಕೊಂಡು ನೀವು ಅರೇಂಜ್ ಮಾಡಿ, ಐ ಡೋಂಟ್ ರಿಮೆಂಬರ್ ಅವತ್ತು ಯಾರಿಗೂ ನಾವು ದುಡ್ಡು ಕೊಟ್ಟು ಜನರಿಗೆ ಕರ್ಕೊಂಡು ಬಂದಿಲ್ಲ.
ನೋ ಮನಿ ಫ್ಲೋಡ್ ಎನಿವೇರ್, ನಥಿಂಗ್. ನಾನು ಒಂದು ಪೈಸಾ ನೋಡಿಲ್ಲ. ಇವತ್ತಂಥ ಫಂಕ್ಷನ್ಸ್ ಸಾಧ್ಯ ಆಗಲ್ಲ. I still have photographs I can show you. Behind every political leader it's a ರೋಸ್ಟರ್ಸ್ ಎಕನಾಮಿಕ್ ಸ್ಟೂಡೆಂಟ್ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ, ಅದು ರೈಸ್ ಆ್ಯಂಡ್ ಫಾಲ್ ಇದ್ದೇ ಇರ್ತದೆ. ವಾಟ್ ಗೋಸ್ ಅಪ್ ಹ್ಯಾಸ್ ಟು ಕಮ್ ಡೌನ್. ಆ್ಯಂಡ್ ವೆನ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್, ಎಲ್ಲಾದರೂ ಒಂದು ಕಡೆ ಬ್ರೂವಿಂಗ್ ಆಗ್ತಾನೇ ಇರ್ತದೆ ಫೀಲಿಂಗ್ಸು. ಸೊ ಹೀ ಈಸ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್. He is also he was a great politician. So naturally when he has been I think the longest term of chief ministership in Karnataka, correct? Nantara salpa there was a group of people which I would not like to name at this point because most of them are not alive also. ಅದು ನಡೀತು, ಬಟ್ ವಿ ವೇರ್ ಸೈಲೆಂಟ್ ಸ್ಪೆಕ್ಟೇಟರ್ಸ್. ಅಂತ ಅಷ್ಟು ಇದೆಲ್ಲ ಇದು ಮಾಡ್ತಾ ಇರಲಿಲ್ಲ. ಇವತ್ತು ಪೊಲಿಟಿಷಿಯನ್ಸ್ ಹಂಗೆ ಮಿಸ್ಚೀಫ್ ಮಾಂಗರ್ಸ್ ಇರಲಿಲ್ಲ ನಾವೆಲ್ಲ ಯಾರು. I can name each and every colleague of mine of those days, though they are very senior, they are all ministers today. ಅಂಥ ಲೀಡರ್ ತಿರ್ಗ ಬರಲ್ಲ, ಸಾಧ್ಯವಿಲ್ಲ ಎ ಪರ್ಸನ್ ಟು ಹ್ಯಾವ್. ಎ ಫೈನ್ ಲೀಡರ್ ವಿಚ್ ದ ಮೈನಾರಿಟೀಸ್ ಆ್ಯಂಡ್ ದ backward community, backward classes, OBCs can never forget in their life for the respect he restored in them, especially abolishing the night soil carrying. I forgot to mention one more name in his period, Mr. Basvalingappa. Again, night soil carrying andre, I should also remember Mr. Basvalingappa. They were all strong leaders. It was not a one-man show. No doubt he was a leader, but his group was all illuminaries. Each minister you name, they were all educated people. ಇಂಥ ಈಗ ಇರೋರು 7th standard 8th standard, ಐ ಡೋಂಟ್ ವಾಂಟ್ ಟು ಸ್ಟೂಪ್ ಡೌನ್ ಬಿಲೋ ಲೆವೆಲ್ ಇನ್ ನೋಯಿಂಗ್ ದೇರ್ ಹಿಸ್ಟ್ರಿ, ಬಟ್ ಆವಾಗ I don't recall any minister below a certain level. So the administration was efficient, they were knowledgeable ministers. So anta ಒಂದು ಲೀಡರ್ಶಿಪ್ ತಿರ್ಗ ಕರ್ನಾಟಕಗೆ ದ ಪ್ರೆಸೆಂಟ್ ಪೊಲಿಟಿಕಲ್ ಸಿನೇರಿಯೋ ವೇರ್ ಮನಿ ಈಸ್ ಪ್ಲೇಯಿಂಗ್ ಎ ಮೇಜರ್ ಪಾರ್ಟ್ ಬರ್ತದ ಅಂತ ನನಗೆ ಡೌಟ್. I would only look at him as a politician. As a human being, I don't know what all the like any other human being if he had any voices. But I have only looked him as a leader. I only know his positive side as an administrator, as a politician. As a politician, I don't find any flaw. As an administrator, I don't find any flaw because he has done good. He has not done any scheme which is harmful to the society. If he has introduced land reforms, zamindari, abolition of the zamindari system, adu ondu land distribution after West Bengal and Kerala, I think Karnataka is the only state where much of the land was distributed to the tiller. Land belongs to the tiller or the farmer anta slogan. So what do you think is the negativity of Devarajurs? What can a public find out his negativity of administration? I don't think so there was any negativity. Let's not go into personal lives of anybody. As an administrator, he was a fine administrator. As a politician, he was a very efficient politician. As a party leader, hats off to him. I salute him even today. ನಾನು 1973ಇಂದ ದೇವರಾಜರ್ಸ್ ಅವ್ರಿಗೆ ನೋಡ್ಕೊಂಡು ಬರ್ತಾ ಇರೋದು. ದಟ್ ವಾಸ್ ಮೈ ಫಸ್ಟ್ ಇಯರ್ PUC ಇನ್ ಮಹಾರಾಣೀಸ್ ಕಾಲೇಜ್. HT ರೆಡ್ಡಿ ಅಂತ MLC ಇದ್ದರು. ಆ ಟೈಮ್ನಲ್ಲಿ HT ರೆಡ್ಡಿ ಹಿ ಇಸ್ ನೋ ಮೋರ್ MLC ಆ್ಯಂಡ್ ಹಿ ವಾಸ್ ಆಲ್ಸೋ ದ ಜನರಲ್ ಸೆಕ್ರೆಟರಿ ಆಫ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಅವರು ಯೂತ್ಸ್ಗೆ ಎನ್ಕರೇಜ್ ಮಾಡ್ತಾಯಿದ್ರು. ಆವಾಗ ನನಗೂ ಒಂದು ಸ್ಟೇಟ್ ಜನರಲ್ ಸೆಕ್ರೆಟರಿ ಮಾಡಿದರು NSUI. ಆವಾಗ ನಮ್ಮದು ಒಂದು ಟೀಮ್ ಇತ್ತು. ಇವತ್ತು ಏನು MLS ಮಿನಿಸ್ಟರ್ಸ್ ಇದ್ದಾರೋ ಅವರೆಲ್ಲ ನನ್ನ ಕೊಲೀಗ್ಸ್. ಆವಾಗ ವಿ ವೇರ್ ಆಲ್ ಟುಗೆದರ್. ಸೊ ಆವಾಗ ಸಮಸ್ಯೆ ಹೆಂಗೆ ಇತ್ತಂದರೆ, ಇವತ್ತಂಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಒಂದು ಚೀಫ್ ಮಿನಿಸ್ಟರ್ ಲೀಡರ್ ಅಂದರೆ ಒಂದು ಮಾಸ್ ಲೀಡರ್ ಅಂತ. ಟು ಸೇ ದೇವರಾಜಸ್ ಯು ಕೆನಾಟ್ ಕ್ವೆಶ್ಚನ್ ಹಿಸ್ ಪಾಪ್ಯುಲಾರಿಟಿ ಅಂತ ಒಂದು ಮಾಸ್ ಲೀಡರ್ ಅವರು. ಒಂದು ಎಕ್ಸಾಂಪಲ್ ಏನಂದರೆ ದ ಅಪ್ರೋಚ್ ವಾಟ್ ದ ಮಾಸಸ್ ಹ್ಯಾಡ್ ಟು ಹಿಮ್. ಇವತ್ತು ಯಾರು ಒಂದು ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ ಹತ್ರ ಹೋಗಬೇಕಂದ್ರೆ ಇಂಟರ್ವ್ಯೂ ತೊಗೋಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು, ವೆಯ್ಟ್ ಮಾಡಬೇಕು. ನಾವು ಮಹಾರಾಣೀಸ್ ಕಾಲೇಜ್, RC ಕಾಲೇಜ್, SJRC ಕಾಲೇಜ್, ಇದು 3 ಕಾಲೇಜ್ ಅಲ್ಲೇ ಇದ್ದಿದ್ದು. ನಾವೆಲ್ಲ ಈಗ ಇರೋರು PM ಅಶೋಕ್ ಇರಲಿ, ಸುಭಾಷ್ ಶೆಟ್ಟಿ ಅವರು ಅವಾಗ ಮಿನಿಸ್ಟ್ರ್ ಇದ್ದರು, ಚಂದ್ರಗೌಡರು ಇದ್ದರು, KS ಶ್ರೀನಿವಾಸ್ ಅವರೆಲ್ಲ ಇದ್ದರು. ಸಾಯಂಕಾಲ ಈ ಮಿನಿಸ್ಟರ್ಸ್ ಎಲ್ಲ ಅಲ್ಲಿ ಕೂತ್ಕೊಳ್ತಾ ಇದ್ದರು ಬಾಲ್ಬ್ರೂವಿನಲ್ಲಿ. ನಾವು ಸ್ಟೂಡೆಂಟ್ಸ್ ನಮ್ಮದು ಕಾಲೇಜ್ ಮುಗಿದ ತಕ್ಷಣ ಸಾಯಂಕಾಲ ವಿ ಯೂಸ್ ಟು ವಾಕ್ ಡೌನ್ ಟು ಬಾಲ್ಬ್ರೂವಿ. ಏನೇನು ನಮ್ಮ ಸಮಸ್ಯೆಗಳು ಇದೆ, ಏನು ಪ್ರಾಬ್ಲಮ್ಸ್ ಇದೆ, ಎಜುಕೇಷನ್ದು ಇರಲಿ, ಸ್ಕಾಲರ್ಶಿಪ್ಸ್ದು ಇರಲಿ, ಅಡ್ಮಿಷನ್ಸ್ದು ಇರಲಿ, ತುಂಬ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಹಿಂಗೆ ಎಲ್ಲ ರೌಂಡ್ ಟೇಬಲ್ ಕೂತ್ಕೊಂಡ್ರೆ ಒಂದೊಂದು ಸರ್ತಿ ಚೇರ್ ಇಲ್ಲ ಅಂದ್ರೆ ಐ ಯೂಸ್ ಟು ಸಿಟ್ ಆನ್ ಹಿಸ್ ಸೋಫಾ ನೆಕ್ಸ್ಟ್ ಟು ಇಟ್.
ಆ್ಯಂಡ್ ಎನಿ ಪ್ರಾಬ್ಲಮ್ ಇರಲಿ ತಕ್ಷಣ ಫೋನ್ ತೊಗೊಳ್ಳೋರು, ಫೋನ್ ಮಾಡೋರು ಕನ್ಸರ್ನ್ಡ್ ಆಫೀಸರ್ ಇರಲಿ, ಫೋನ್ ಮಾಡಿ ಈ ಕೆಲಸ ಇವತ್ತೇ ಆಗಬೇಕು, ಈಗಲೇ ಆಗಬೇಕು ಅಂತ. ಐ ಸ್ಟಿಲ್ ರಿಮೆಂಬರ್ ಮಿಸ್ಟರ್ ಲಿನ್, ಹಿ ವಾಸ್ ದ ಸೆಕ್ರೆಟರಿ IAS ಆಫೀಸರ್. ವೆನ್ ಐ ಯೂಸ್ ಟು ಗೋ ಟು ವಿಧಾನಸೌಧ, ಮಿಸ್ಟರ್ ಲಿನ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು, ಸುಲ್ತಾನ ಬೇಗಮ್ ರಾತ್ರಿ 12 ಗಂಟೆಗೆ ಬಂದ್ರೂ ಅವ್ರ ಕೆಲಸ ನೀವು ಅಟೆಂಡ್ ಮಾಡಬೇಕು. ಆವಾಗ ನಮ್ಗೆ ಏನು ಕೆಲಸ ಇತ್ತು, ಇವತ್ತಂಗೆ ಕರಪ್ಷನು, ಬ್ರೈಬರಿ ಅದೆಲ್ಲ ಏನಿಲ್ಲ, ಒಂದು ಮೊಬೈಲ್ ಇಲ್ಲ, ಏನಿಲ್ಲ. ಮಹಾರಾಣೀಸ್ ಕಾಲೇಜ್ ಮುಂದೆ ಅದು ಒಂದು ಬ್ಯಾಂಗ್ಳೂರು ನರ್ಸಿಂಗ್ ಹೋಮ್ ಅಂತ ಇತ್ತು, ಟೆಲಿಫೋನ್ ಬಾಕ್ಸ್ ಇತ್ತು, 8 ಆನೆ ಕಾಯಿನ್ ಹಾಕಿ ಮಾತಾಡೋದು, ಇನ್ಕ್ಲೂಡಿಂಗ್ ದೇವರಾಜರ್ಸ್. ಇವತ್ತು ಸಾಧ್ಯನೇ ಅದು? ಆಗಲ್ಲ. ಎನಿ ವರ್ಕ್ ಇದ್ದರೆ ಕೆಲಸ ಮಾಡ್ಬೋದು. ಐ ಸ್ಟಿಲ್ ರಿಮೆಂಬರ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅವ್ರು ಹೆಂಗೆ ಮಾಸಸ್ ಇದು ಮಾಡ್ತಾಯಿದ್ರು, ಸಿಂಪಲ್ ಲೀಡರ್ ಅಂದರೆ, ಇದೇ ಕೋಲ್ಸ್ ಪಾರ್ಕ್ನಲ್ಲಿ ಒಂದು ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಮೇಲೆ ಗ್ಯಾಮ್ಲಿಂಗ್ ಡೆನ್ ಇತ್ತು. ಸೊ ದ ಲೇಡೀಸ್ ಯೂಸ್ ಟು ಕಮ್ ಟು ಮೀ, ಮೇಡಮ್ ನಮಗೆ ಹಗಲು ರಾತ್ರಿ ಆಚೆ ಬರೋಕ್ಕಾಗಲ್ಲ, ಕುಡ್ಕೊಂಡು ಕಾರ್ಡ್ಸ್ ಆಡ್ಕೊಂಡು ಹೋಗ್ತಾರೆ ಇರ್ತಾರೆ, ನಮ್ಗೆ ಅಸಹ್ಯ ಆಗ್ತದೆ, ಲೋಕಲ್ MLAನೂ ನಮ್ಗೆ ಹೆಲ್ಪ್ ಮಾಡ್ತಾಯಿಲ್ಲ, ಲೋಕಲ್ ಪೊಲೀಸು ಅಡ್ಜಸ್ಟ್ ಆಗಿದ್ದಾರೆ, ಹೆಲ್ಪ್ ಆಗಲ್ಲ. ದಿಸ್ ಐ ಆಮ್ ಸ್ಪೀಕಿಂಗ್ ಸಮ್ವೇರ್ ಇನ್ 1974-75. ಒಂದು ಸತಿ ಸಾಯಂಕಾಲ ಹಂಗೆ ಕೂತ್ಕೊಂಡಿರುವಾಗ ನಾನು ದೇವರಾಜರ್ಸ್ ಅವ್ರಿಗೆ ಹೇಳಿದೆ, ಸರ್ ಹಿಂಗೆಲ್ಲ ಇದೆ, ಮನೆ ಹತ್ರ ಬರ್ತಾ ಇದ್ದಾರೆ ಲೇಡೀಸು, ಮುಸ್ಲಿಮ್ ಲೇಡೀಸ್ ಕೇಳ್ತಾ ಇದ್ದಾರೆ ಸರ್ ಏನು ಮಾಡೋದು ಅಂತ. ಆನ್ ದಿ ಸ್ಪಾಟ್ ಹಿ ಟುಕ್ ದ ಫೋನ್ ಟು ದ ಪೊಲೀಸ್ ಕಮಿಷನರ್. ನೋಡಿ ಅದು ಹೋಗ್ಬಿಟ್ಟು ಅದು ಏನಿದೆ ತಕ್ಷಣ ಅದು ಎಂಡ್ ಆಗಬೇಕು. ದ ಬಿಗ್ ಪೊಲೀಸ್ ವ್ಯಾನ್, ಐ ವಾಸ್ ಸಿಟ್ಟಿಂಗ್ ದೇರ್ ಓನ್ಲಿ ಇನ್ ಹಿಸ್ ಹೌಸ್. ಪೊಲೀಸ್ ವ್ಯಾನ್ ಹೋಯಿತು ಮನೆ ಹತ್ರ, ಎಲ್ರಿಗೂ ಅರೆಸ್ಟ್ ಮಾಡಿ ವ್ಯಾನ್ನಲ್ಲಿ ಹಾಕ್ಕೊಂಡು ಹೋಗಿದ್ದು. ಇವತ್ತುವರೆಗೂ ಅಲ್ಲಿ ಅದಾಗಿಲ್ಲ, ಇಟ್ ಈಸ್ ಕ್ಲೋಸ್ಡ್. ಇಂಥ ಸಣ್ಣ ಸಣ್ಣ ಬೇಕಾದಷ್ಟು ಇದಿದೆ. ಹಾಸ್ಟೆಲ್ಸ್ ಇರಲಿಲ್ಲ ಆವಾಗ, ಎಸ್ಪೆಷಲಿ ನಾವು ಮೈನಾರಿಟೀಸ್ ಆ್ಯಂಡ್ ಡಿಪ್ರೆಸ್ಡ್ ಇದು ಬ್ಯಾಕ್ವರ್ಡ್ ಕ್ಲಾಸಸ್, ವಿ ಶುಡ್ ಬಿ ಹೈಲಿ ಒಬ್ಲೈಜ್ಡ್ ಆ್ಯಂಡ್ ಆಬ್ಲಿಗೇಟೆಡ್ ಟು ದ ಸರ್ವಿಸಸ್ ದೇವರಾಜಸ್ ಆರ್ ಗಿವನ್ ಟು ದ ಕಮ್ಯುನಿಟಿ. ಇವತ್ತುವರೆಗೂ ನಮ್ಮ ಕರ್ನಾಟಕ ಹಿಸ್ಟ್ರಿನಲ್ಲಿ 18 ಮುಸ್ಲಿಂ MLAs ಯಾವ ಕಾರಣಕ್ಕೂ ಬಂದಿಲ್ಲ. ದೇವರಾಜಸ್ ಟೈಮ್ನಲ್ಲಿ 1978ನಲ್ಲಿ ದೇರ್ ವರ್ 18 ಮುಸ್ಲಿಂ MLAs ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಂದು ಏಜ್ ಇರಲಿಲ್ಲ, ಐ ವಾಸ್ 16, 17, 18, 19, 20, 21, 22 ನನ್ನ ಗ್ರ್ಯಾಜುಯೇಷನ್ ಮುಗೀತು. ಆವಾಗ ಹೇಳ್ತಾಯಿದ್ರು, ನಿನಗೆ ಏಜೇ ಇಲ್ಲಮ್ಮ, ನಿನ್ಗೆ ಏನಾದರೂ ಮಾಡಬೇಕು, MLA ಮಾಡೋಕ್ಕಾಗಲ್ಲ, MLC ಮಾಡೋಕ್ಕೂ ಆಗಲ್ಲ, ಬಿಕಾಸ್ MLA ಆಲ್ಸೋ ವಾಸ್ 24 ಇಯರ್ಸ್ ಏಜ್ ಆವಾಗ. ಸೊ ಅಂತ ಬೇಕಾದಷ್ಟು ಘಟನೆಗಳು ಇದೆ. ಈಗ ಟೀಚರ್ಸ್ ಟ್ರಾನ್ಸ್ಫರ್ಸ್ ಇರ್ತದೆ, ಸಣ್ಣ ಸಣ್ಣ ಪುಟ್ಟ ಕೆಲಸಗಳು ಇರ್ತದೆ. ಒಂದು ರೆಕಮೆಂಡೇಷನ್ ಹೋದರೆ ಏನು ಬರ್ಕೊಂಡು ಟೈಪ್ ಮಾಡಿಕೊಂಡು ಮಿನಿಸ್ಟ್ರ್ ಕಡೆಯಿಂದ ಲೆಟ್ರ್ ಹಾಕ್ಕೊಂಡು ಹೋಗೋದು ಏನಿಲ್ಲ, ಹಿಂಗೆ ಹೋಗೋದು ಕೂತ್ಕೊಳ್ಳಿ. ಈಗ ನಿಮ್ಮ ಮುಂದೆ ಹೆಂಗೆ ಕೂತ್ಕೊಂಡಿದ್ದೀವಿ, ನಾವು ಹೆಂಗೆ ಜೊತೆಗೆಲ್ಲ ಕೂತ್ಕೊಂಡಿದ್ದೀವಿ ಹಂಗೆ ಕೂತ್ಕೊಂಡು ವಿ ಯೂಸ್ ಟು ಡಿಸ್ಕಸ್. ಆ್ಯಂಡ್ ದೇರ್ ವಾಸ್ ಎ ಮಾಸ್ ಅಪ್ರೋಚ್. ಇವತ್ತು ಇದ್ದಾರೆ ನೋಡಿ, ಒಂದು ಲೀಡರ್ ಗ್ರೂಪಿಸಮ್ ಅಂತ ಏನಿಲ್ಲ. ಈ ಮಿನಿಸ್ಟರ್ಸ್ದು ಅದೇ ಗುಂಪು ಹಂಗೆ ಇತ್ತು, ಒಂದು ಕಾರ್ಡಿಯಾಲಿಟಿ. ಆ್ಯಂಡ್ ಈವನ್ ದ ಯೂತ್ಸ್, ವಿ ಆರ್ ಆಲ್ ಪ್ರಾಡಕ್ಟ್ಸ್. ರೋಷನ್ ಬೇಗ್ ಇರಲಿ, BK ಹರಿಪ್ರಸಾದ್ ಇರಲಿ, ರಮೇಶ್ ಕುಮಾರ್ ಇರಲಿ, PM ಅಶೋಕ್ ಇರಲಿ, HM ರೇವಣ್ಣ ಇರಲಿ, KM ನಾಗರಾಜ್, ಪಾಪ ಅವರು ಬ್ಯಾಡ್ ಲಕ್, ಹೀಸ್ ನಾಟ್ ಇನ್ ಪಾಲಿಟಿಕ್ಸ್ ನೌ, BM ಮೊಹಿದೀನ್ ಇರಲಿ, ಸುಭಾಷ್ ಶೆಟ್ಟಿ, KH ಶ್ರೀನಿವಾಸ್, ಇವರೆಲ್ಲ ಎವ್ರಿಬಡಿ, ದೇರ್ ವಾಸ್ ನೋ ಡಿಫ್ರೆನ್ಸ್. KH ರಂಗನಾಥ್ ವಾಸ್ ಮೈ ಪೊಲಿಟಿಕಲ್ ಗುರು ಆ್ಯಂಡ್ ಗೈಡೆನ್ಸ್. ದೇವರಾಜಸ್ ಅಂತೂ ಒಂದು ಮಾಸ್ ಲೀಡರ್, ಬಟ್ ವಿ ಲರ್ನ್ಟ್ ಅವರ್ ಫಿಲಾಸಫೀಸ್ ಫ್ರಮ್ ಮಿಸ್ಟರ್ KH ರಂಗನಾಥ್, ಮಿಸ್ಟರ್ ಸುಭಾಷ್ ಶೆಟ್ಟಿ. ಇವರೆಲ್ಲ ಆನೆಸ್ಟ್ ಟು ದ ಕೋರ್, ಒಳ್ಳೆ ಆಡಳಿತ, ಒಳ್ಳೆ ಗೈಡೆನ್ಸು. ಇವತ್ತು ಏನು ರಮೇಶ್ ಕುಮಾರ್ ಇಸ್ ಅಗ್ರೆಸಿವ್ ಇನ್ ದ ಅಸೆಂಬ್ಲಿ. ಮೊನ್ನೆ ಯಾರು ನನಗೆ ಕೇಳ್ತಾಯಿದ್ರು, ಮೇಡಮ್ ಅವ್ರ ಅಪೋಸಿಷನ್ನ ರೂಲಿಂಗ್ ಪಾರ್ಟಿನಾ ಅಂತ. ಇಲ್ಲಪ್ಪ, ಅವ್ರ ರೂಲಿಂಗ್ ಪಾರ್ಟಿನ, ಬಟ್ ದೇ ಆರ್ ಆಲ್ ಗ್ರೋನ್ ಅಪ್ ಆ್ಯಂಡ್ ಬ್ರಾಟ್ ಅಪ್ ಲೈಕ್ ದಟ್ ಅಂತ ಹೇಳ್ತಾ ಇದ್ದೆ ನಾನು. ಸೊ ಯು ಕ್ಯಾನ್ ಆಸ್ಕ್ ಮೀ ಎನಿಥಿಂಗ್, ಐ ಹ್ಯಾವ್ ಮೆನಿ ಮೆಮರೀಸ್ ಆಫ್ ಹಿಮ್. ನಂಬರ್ 6 ಎಡ್ವರ್ಡ್ ರೋಡ್ನಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸು. ಇವತ್ತು ಮೊನ್ನೆನೂ ಪೇಪರ್ನಲ್ಲಿ ಹೋಗ್ತಾ ಇದೆ, ಯಾರು ಮಿನಿಸ್ಟರ್ಸ್ ಬರಲ್ಲ ಕಾಂಗ್ರೆಸ್ ಆಫೀಸ್ಗೆ, ಪಾರ್ಟಿ ವರ್ಕರ್ಸ್ ಹತ್ರ ಇಂಟ್ರ್ಯಾಕ್ಷನ್ ಇರಲ್ಲ ಅಂತ. ನಮ್ಮ ಸಮಯದಲ್ಲಿ ವಿ ಹ್ಯಾಡ್ ಎವ್ರಿ ಡೇ ಇಂಟ್ರ್ಯಾಕ್ಷನ್, ಎವ್ರಿ ಡೇ. ನಂಬರ್ 6 ಎಡ್ವರ್ಡ್ ರೋಡ್ ಹೋಗಿಬಿಡಿ ನೀವು, ಎಲ್ಲರೂ ಸಿಕ್ಕೋರು. ಯು ಗೋ ಟು ಮಿಸ್ಟರ್ ದೇವರಾಜರ್ಸ್ ಹೌಸ್ ಇನ್ ದ ಈವ್ನಿಂಗ್, ವಿ ವಿಲ್ ಮೀಟ್ ಎವ್ರಿಬಡಿ. ದೇರ್ ವಾಸ್ ನಥಿಂಗ್ ಲೈಕ್ ನಮಗೆ ಲೀಡರ್ಸ್ ನಮಗೆ ಸಿಕ್ಕಲ್ಲ, ನಮ್ಮ ಪ್ರಾಬ್ಲಮ್ಸ್ ಕೇಳೋರು ಇಲ್ಲ ಅಂತ ಇದ್ದೇ ಇರಲಿಲ್ಲ, ಭಾವನೆ ಇರಲಿಲ್ಲ, ಪ್ರಾಬ್ಲಮೇ ಇರಲಿಲ್ಲ. ನೋ TV ಚಾನಲ್ಸ್, ನೋ ಮೊಬೈಲ್ಸ್, ಕಮ್ಯುನಿಕೇಷನ್ ವಾಸ್ ವೆರಿ ಗುಡ್, ಆಕ್ಸೆಸಬಲ್. ಒಂದು ರಿಯಲ್ ಲೀಡರ್ಶಿಪ್, ಪೊಲಿಟಿಕಲ್ ಲೀಡರ್ಶಿಪ್ ಫಾರ್ ದ ಮಾಸ್ಟರ್ಸ್ ಅಂತ ಏನು ಹೇಳ್ತೀವಿ, ದಟ್ ವಾಸ್ ದಟ್ ಗೋಲ್ಡನ್ ಪೀರಿಯಡ್. ಆ ಸಮಯ ಅವ್ರದ್ದು ಬೇಕಾದಷ್ಟು ಸೋಷಿಯಲ್ ರಿಫಾರ್ಮ್ಸ್ ಕಾಂಟ್ರಿಬ್ಯೂಷನ್ ಇದೆ, ಲ್ಯಾಂಡ್ ರಿಫಾರ್ಮ್ಸ್ ಕಾಂಟ್ರಿಬ್ಯೂಷನ್ ಇದೆ, ಅದೆಲ್ಲ ಎಲ್ಲರೂ ಹೇಳ್ಬೋದು ನಿಮಗೆ. ಬಟ್ ಅಸ್ ಎ ವ್ಯಕ್ತಿತ್ವ, ಇಂಡಿವಿಜುವಲ್, ದ
ಮಾಸ್ ಲೀಡರ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸಸ್, ದ ಅಪ್ರೆಸ್ಡ್ ಲೀಡರ್ ಅಂದರೆ ನಾಟ್ ಓನ್ಲಿ ದಟ್ ಇಂಟ್ರಾಕ್ಷನ್, he was not only giving us the relief but also instilled a sense of respect among the masses. The backward classes and minorities ಮಾತ್ರ he brought in us a sense of, he gave us a sense of dignity. ನಮಗೆ ಯಾವ ಕಾರಣಕ್ಕೂ ಯಾವುದಕ್ಕೂ ಇವತ್ತು ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಆ ಕಾಲದಲ್ಲಿ ಅಂತೂ ವಿ ಆಲ್ ಗ್ರೋ ಅಪ್ ಇನ್ ಎ ವೆರಿ ಹೆಲ್ತಿ ಅಟ್ಮಾಸ್ಫಿಯರ್. ತುಂಬ ಚೆನ್ನಾಗಿತ್ತು ಓಡಾಡಿಕೊಂಡು. ನಾನು ಅವರ ಹತ್ರ ಇಂಟ್ರಾಕ್ಷನ್ ಆಗಿದ್ದು, no doubt it was my student period 73 to 79, but I was representing him as a ಮೊದಲು ಒಂದು ಜನರಲ್ ಸೆಕ್ರೆಟರಿ ಫಾರ್ ದ ಸ್ಟೇಟ್ NSUI. ಆವಾಗ ಅದು NSUI ವಾಸ್ ಎ ವೆರಿ ಸ್ಟ್ರಾಂಗ್ ಆರ್ಗನೈಸೇಷನ್, ಅನ್ಲೈಕ್ ಟುಡೇ ಅದರದ್ದು ಎಕ್ಸಿಸ್ಟೆನ್ಸೇ ಇಲ್ಲ. ದೆನ್ ಸಬ್ಸಿಕ್ವೆಂಟ್ಲಿ ಆಸ್ ಎ ಪಾರ್ಟ್ ಆಫ್ ದ ಯೂತ್ ಕಾಂಗ್ರೆಸ್ ಆರ್ಗನೈಸೇಷನ್, I was the state general secretary, I was the state vice president at one time. ಸೊ ನಾವು ಟು ಬಿಲ್ಡ್ ಅಪ್ ದ ಪಾರ್ಟಿ, ಆ ಒಂದು ಡಿಫ್ರೆನ್ಸ್ ಹೇಳ್ತೀನಿ. ಇವತ್ತು ಪಾರ್ಟಿ ವರ್ಕರ್ಸ್ನಲ್ಲಿ ಡೆಡಿಕೇಶನ್ ಇಲ್ಲ. ಎಲ್ಲಾದರೂ ಲೀಡರ್ಸ್ ಹೋದರೆ ಮೊದಲು ಹೋಗಿ ಚಾನಲ್ ಮುಂದೆ ನಿಂತ್ಕೊಂಡು ಅವ್ರದ್ದು ಫೋಟೋ ಬರಬೇಕು ಅಂತ ನಿಂತ್ಕೊಳ್ತಾರೆ. ಆ ಟೈಮ್ ಪಾಲಿಟಿಕ್ಸ್ ಹೆಂಗೆ ಅಂದರೆ, ಸಪೋಸ್ ಇಫ್ ಮಿಸ್ಟರ್ ದೇವರಾಜರ್ಸ್ ಆರ್ ಎನಿ ಪೊಲಿಟಿಕಲ್ ಲೀಡರ್ ಫಾರ್ ದಟ್ ಮ್ಯಾಟರ್, ಈಗ ಬೀದರ್ಗೆ ಬರ್ತಾಯಿದ್ದಾರೆ ಅಂತ ಹೇಳಿ, ನಾವು 8 ದಿವಸ ಮುಂಚೆ ಹೋಗ್ಬಿಟ್ಟು ಅಲ್ಲಿ ಆರ್ಗನೈಸ್ ಮಾಡ್ತಾಯಿದ್ವಿ. ಪಬ್ಲಿಕ್ಗೆ ವಿ ಯೂಸ್ ಟು ಟೆಲ್ ದ ಪ್ರೋಗ್ರಾಮ್ಸ್ ಟು ದೆಮ್. ನಮ್ಮ ಸ್ಪೆಷಲಿ ಗರೀಬಿ ಹಟಾವ್ ವಾಸ್ ಎ ಬಿಗ್ ಸ್ಲೋಗನ್ ಆಫ್ ಮಿಸಸ್ ಗಾಂಧಿ. ಆಸ್ ಎ 17 or 18 year old ನಾನು ಐ ವಾಸ್ ಎ ಮೆಂಬರ್ ಆಫ್ ದ 20 point ಎಕನಾಮಿಕ್ ಪ್ರೋಗ್ರಾಮ್. ದೇವರಾಜಸ್ ಪಾಪ ನನಗೆ 20 point, ನನಗೆ ಒಂದೊಂದು ಸತಿ ನಾಚಿಕೆ ಆಗ್ತಾಯಿತ್ತು ಹೋಗಿ ಕೂತ್ಕೊಳ್ಕೆ. ಆಲ್ IAS ಆಫೀಸರ್ಸು, ಐ ವಾಸ್ ದ ಒನ್ ರೆಪ್ರೆಸೆಂಟೇಟಿವ್ ಫ್ರಮ್ ದ ಗೌರ್ಮೆಂಟ್, ನಾನ್ ಅಫಿಷಿಯಲ್ ಇದು. ಸೊ ಇಂಥ ಪ್ರೋಗ್ರಾಮ್ಸ್ನಲ್ಲೆಲ್ಲ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಪಾರ್ಟಿಸಿಪೇಟ್. ಸೊ ದಟ್ ವಾಸ್ ಎ ಬಿಗ್ ಎಜುಕೇಷನ್ ಫಾರ್ ಅಸ್. ಸೊ ದಟ್ ಪಾರ್ಟಿ ಕಮಿಟ್ಮೆಂಟು, ಪಾರ್ಟಿ ವರ್ಕರ್ಸು, ಎಲೆಕ್ಷನ್ಸ್ನಲ್ಲಿ ಓಡಾಡೋದು. ಐ ಹ್ಯಾವ್ ವರ್ಕ್ ಫಾರ್ ದ ಎಲೆಕ್ಷನ್ಸ್. ಆ ಟೈಮ್ ದ ಅಪ್ರೋಚ್ ಆಫ್ ದ ವರ್ಕರ್ಸ್ ಡೆಡಿಕೇಶನ್ ಟುವರ್ಡ್ ದ ಪಾರ್ಟಿ ವಾಸ್ ಡಿಫ್ರೆಂಟ್ ದೆನ್ ವಾಟ್ ವಿ ಸಿ ಟುಡೇ. ಇವತ್ತು ಯಾರು ಹೋಗ್ತಾರೆ? ಎಲ್ಲಾದರೂ ಯಾರಾದರೂ ಹೋಗ್ಬೇಕಂದ್ರೆ 8 ದಿವಸ ಮುಂಚೆ ಹೋಗಿ ಅಲ್ಲಿ ಆರ್ಗನೈಸೇಷನ್ ಮಾಡಿ, ಜನರ ಹತ್ರ ಇಂಟ್ರಾಕ್ಷನ್ ಮಾಡಿ, ದೆನ್ ಲೀಡರ್ ಹೋಗ್ತಾರೆ. ಇಲ್ಲ, ಇವತ್ತು ಲೀಡರ್ ಹೋದರೆ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ದೇರ್ ವಿಲ್ ಬಿ ಎ ರೇಸ್. ಅವ್ರ ಮುಂದೆ ಬಂದು ಯಾರು 4 ಜನ ನಿಂತ್ಕೋಬೇಕು, ಅವ್ರದ್ದು ಫೋಟೋ ಬರಬೇಕು, ಟಿ ವಿನಲ್ಲಿ ಬರಬೇಕು, ಪೇಪರ್ನಲ್ಲಿ ಬರಬೇಕು. ದಟ್ ಈಸ್ ಟುಡೇಸ್ ಪಾಲಿಟಿಕ್ಸ್. ಆವತ್ತು ದೇರ್ ವಾಸ್ ಎ ರಿಯಲ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಲೀಡರ್ಸ್ ಆ್ಯಂಡ್ ಅಸ್. ತುಂಬ ಚೆನ್ನಾಗಿತ್ತು. ಆ ಪೀರಿಯಡ್ ಅಂತೂ ಬರಲ್ಲ ತಿರ್ಗಿ. ಫ್ರಮ್ 73 to 79, ಅವರು 72 to 77ವರೆಗೂ ಒಂದು ಟರ್ಮ್ ಇತ್ತು. ದೆನ್ 78 to 80, ಇಫ್ ಐ ಆಮ್ ರೈಟ್, ಇಫ್ ಐ ಆಮ್ ಮೈ ಮೆಮರಿ ಆಫ್ ದ ಓಲ್ಡ್ ಇಯರ್. 1 year ಬಿಕಾಸ್ ಆಫ್ ದ ಪ್ರೆಸಿಡೆಂಟ್ ರೂಲ್ ಬ್ರೇಕ್ ಇತ್ತು. ಆದ್ರೂ ನಮ್ಮದು ಅದು ಬ್ರೇಕ್ ಆಗಲಿಲ್ಲ. ಸಬ್ಸಿಕ್ವೆಂಟ್ಲಿ 1980ನಲ್ಲಿ 79 ಐ ಗಾಟ್ ಮ್ಯಾರಿಡ್, ಫಿನಿಶ್ ಮೈ ಗ್ರ್ಯಾಜುಯೇಷನ್ ಆ್ಯಂಡ್ ಆಲ್, ಆ್ಯಂಡ್ ಐ ವೆಂಟ್ ಟು ಸೌದಿ. ಬಟ್ ಮಿಸ್ಟರ್ ಖಾನ್ ಆ್ಯಂಡ್ ಗುಂಡೂರಾವ್ were also equally involved with us as the youth congress leaders. They used to take care after H.T. Reddy, Mr. Khan, F.M. Khan. ಈಗ ಹೆಸರೆಲ್ಲ ಯಾರು ಪ್ರೆಸೆಂಟ್ ಕಾಂಗ್ರೆಸ್ ಅವ್ರಿಗೆ ಹೆಸರು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ಅವರ್ ಲೇಟ್ ಮಿಸ್ಟರ್ ಗುಂಡೂರಾವ್, they were this trio were very good. Subsequently ಪಾಪ differences in politics is but natural ಅಂತ ಬಂದ ಮೇಲೆ there became little groupism. I still recall on behalf of Mr. Devarajurs, ನಮ್ಮದು ಒಂದು ಗ್ರೂಪ್, ನಾನು, ರಮೇಶ್ ಕುಮಾರ್ ಆ್ಯಂಡ್ ಅವರ್ ಗ್ರೂಪ್ ವೆಂಟ್ ಟು ಡೆಲ್ಲಿ ಟು ಮೀಟ್ ಮಿಸಸ್ ಗಾಂಧಿ. ಆ್ಯಂಡ್ ಮೈಸೆಲ್ಫ್ ಆ್ಯಂಡ್ ರಮೇಶ್ ಕುಮಾರ್ ವಿ ಸ್ಟೂಡ್ ಆ್ಯಂಡ್ ಸ್ಪೋಕ್ ಟು ಮಿಸಸ್ ಗಾಂಧಿ ವಾಟ್ ಮಿಸ್ಟರ್ ದೇವರಾಜಸ್ ಇಸ್ ಬಿನ್ ಡೂಯಿಂಗ್, ಹೌ ಹಿ ಈಸ್ ಎನ್ಕರೇಜಿಂಗ್ ದ ಯೂತ್, ಯಾವ ಕಾರಣಕ್ಕೂ ಅವ್ರ ಲೀಡರ್ಶಿಪ್ ಚೇಂಜ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ದೇರ್ ವಾಸ್ ಒನ್ ಗ್ರೂಪ್ ವಿತ್ ಮಿಸ್ಟರ್ ಗುಂಡೂರಾವ್ ಹೂ ಆಲ್ಸೋ ವೆಂಟ್ ಪ್ಯಾರಲಲಿ. ಐ ರಿಮೆಂಬರ್ ಒನ್ ಅಕೇಶನ್ ವಿತ್ ಮಿಸಸ್ ಗಾಂಧಿ. ನಾನು ರಮೇಶ್ ಕುಮಾರ್ ನಿಂತ್ಕೊಂಡು ಮಾತಾಡುವಾಗ ಆಮೇಲೆ ನಾವು ಹೇಳಿದೆ, ಮೇಡಮ್ ನಮ್ಮ ಜೊತೆಗೆ ಒಂದು ಫೋಟೋ ತೊಗೊಳ್ಳಿ ಅಂತ. ಮೇಡಮ್ ಏನು ಹೇಳಿದರು, ನಾನು ಇವತ್ತು ನಿಮ್ಮ ಜೊತೆಗೆ ತೊಗೊಂಡ್ರೆ ಫೋಟೋ, ನಾಳೆ ಇನ್ನೊಂದು ಗ್ರೂಪ್ ಬಂದು ನನ್ನ ಜೊತೆಗೆ ತೊಗೊಳ್ಳಿ ಅಂತಾರೆ. ಆವಾಗ ಪರ್ಪಸ್ ಏನಿರ್ತದೆ? ಐ ಡೋಂಟ್ ಮೈಂಡ್, ಯು ಕಮ್ ಇಂಡಿವಿಜುವಲಿ, ವಿ ವಿಲ್ ಟೇಕ್. ಆಸ್ ಎ ಗ್ರೂಪ್ ಲೆಟ್ಸ್ ನಾಟ್ ಟೇಕ್, ಬಿಕಾಸ್ ಯು ಹ್ಯಾವ್ ಕಮ್ ಫಾರ್ ಎ ಒಂದು ರೆಪ್ರೆಸೆಂಟೇಷನ್ ತೊಗೊಂಡು ಬಂದಿದ್ದೀರಾ ಅಂತ. ಅದು ಏನಾಯಿತು, ಲೈಕ್ ವಾಟ್ ಯು ಫೈಂಡ್ ಟುಡೇ ಓಪನ್ ಗ್ರೂಪಿಸಮ್, ಆವಾಗ ಅದು ಒಂದು ಬ್ರೂವರಿ ಹಂಗೆ ಬ್ರೂ ಆಗ್ತಾಯಿತ್ತು. ಯಾರ್ದು? ಮಿಸ್ಟರ್ ಗುಂಡೂರಾವ್ ಆ್ಯಂಡ್ ಸ್ವಲ್ಪ ಅದು ಸ್ಮೋಕ್ ವಾಸ್ ಕಮ್ಮಿಂಗ್ ಔಟ್. ದಟ್ ವಾಸ್ 1980. ದ ಟೈಮ್ ಐ ವಾಸ್ ಇನ್ ಸೌದಿ. 79 ನಂದು ಗ್ರ್ಯಾಜುಯೇಷನ್ ಆಯಿತು. ಸೆಪ್ಟೆಂಬರ್ 79 ಐ ಲೆಫ್ಟ್ ಫಾರ್ ಸೌದಿ. ಐ ವಾಸ್ ಇನ್ ಸೌದಿ. ಆದ್ರೂ ಐ ಯೂಸ್ ಟು ಗೆಟ್ ದ ಇನ್ಫಾರ್ಮೇಷನ್ ಫ್ರಮ್ ಹಿಯರ್ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಬೈ ದ ಟೈಮ್ ಐ ಕೇಮ್ ಬ್ಯಾಕ್, ಮಿಸ್ಟರ್ ದೇವರಾಜಸ್ ವಾಸ್ ನೋ ಮೋರ್, ಗುಂಡೂರಾವ್ ವಾಸ್ ದ ಚೀಫ್ ಮಿನಿಸ್ಟರ್,
ಬಟ್ ದ ಲಾಸ್ಟ್ ದ ಸ್ಪ್ಲಿಟ್ ಸ್ಟಾರ್ಟ್ ಆಯಿತು ನೋಡಿ, ಆವಾಗ ದ ಫಸ್ಟ್ ಸ್ಟೆಪ್ ವಾಸ್ 2 groups. ವಿ ವೆಂಟ್ ಟು ಡೆಲ್ಲಿ. ಯಾಕೆ ತೀರ್ಮಾನ ಮಾಡ್ಕೊಂಡ್ರೆ ಅಂದರೆ ವಿ ಡೋಂಟ್ ವಾಂಟ್ ದ ಚೇಂಜ್ ಆಫ್ ಲೀಡರ್ಶಿಪ್. ಜಸ್ಟ್ ದೇರ್ ವಾಸ್ ನೋ ಕ್ವೆಶ್ಚನ್ ಆಫ್ ಚೇಂಜ್ ಆಫ್ ಲೀಡರ್ಶಿಪ್ ಅಂತ 79ನಲ್ಲಿ ಆಗಿಲ್ಲ. ಬಟ್ ದ ಸ್ಮೋಕ್ ವಾಸ್ ದೇರ್. ವಿ ಆರ್ ಹ್ಯಾಪಿ ವಿತ್ ಹಿಸ್ ಲೀಡರ್ಶಿಪ್. ವಿ ಎಕ್ಸ್ಪೆಕ್ಟ್ ದಟ್ ಲಾಯಲ್ಟಿ ಕಂಟಿನ್ಯೂಸ್ ವಿತ್. ಆವಾಗ ಇದು ಹೋಗಿ ಹೇಳಲಿಲ್ಲ ಕಿ ಗುಂಡ್ರಾವ್ಗೆ ಲೀಡರ್ಶಿಪ್ ಕೊಡಬೇಡಿ, ಇವ್ರಿಗೆ ಇದಿರಬೇಕು ಅಂತ ಇಲ್ಲ. ಅಸ್ ಲಾಯಲಿಸ್ಟ್ ಟು ದೇವರಾಜಸ್ ವಿ ವೆಂಟ್ ಆ್ಯಂಡ್ ಮೆಟ್. ದಟ್ ವಾಸ್ ದ ಬಿಗಿನಿಂಗ್ ಆಫ್ ಡಿಸಿಡೆಂಟ್ ಮೂಮೆಂಟ್. ಇವತ್ತು ಏನು ಹೇಳ್ತೀವಿ ನಾವು, ಈ ಒಂದು ಗ್ರೂಪ್ ಹೋಗ್ತದೆ, ಈ ಒಂದು ಗ್ರೂಪ್ ಹೋಗ್ತದೆ ಅಂತ, ಅದು ನಾನು ಐ ಹ್ಯಾವ್ ವಿಟ್ನೆಸ್ಡ್ ದಟ್. ಆ್ಯಂಡ್ ದೆನ್ ಅಟ್ ದಟ್ ಟೈಮ್ ಮಿಸ್ಟರ್ ಶಂಕರಾನಂದ್ ವಾಸ್ ದ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಇನ್ ಯೂನಿಯನ್, ಇಂದಿರಾ ಗಾಂಧಿ ಅವರು. ಸೊ ಐ ಹ್ಯಾಡ್ ಸ್ಟೇಡ್, ನಂದು ಅರೇಂಜ್ಮೆಂಟ್ ವಾಸ್ ಮೇಡ್ ಅರೇಂಜ್ಮೆಂಟ್ ಇನ್ ಹಿಸ್ ಹೌಸ್. ಸೊ ಈವನ್ ಅವ್ರು ಕೂತ್ಕೊಂಡು ಬ್ರೀಫ್ ಮಾಡ್ತಾಯಿದ್ರು ನನಗೆ, ದೇವರಾಜರ್ಸ್ ಏನೇನು ಮಾಡಿದ್ದಾರೆ, ಹೆಂಗೆ ನಮ್ಮ ಶೆಡ್ಯೂಲ್ ಕ್ಯಾಸ್ಟು, ಮುಸ್ಲಿಮ್ಸು, ಮೈನಾರಿಟೀಸ್ಗೆಲ್ಲ ಏನೇನು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ ಅಂಥ ಲೀಡರ್ ನಮಗೆ ತುಂಬ ಮುಖ್ಯ. ಹಿಸ್ ಸರ್ವಿಸಸ್ ಆರ್ ರಿಕ್ವೈರ್ಡ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಆಲ್ ಆಫ್ ಅಸ್ ವೇರ್ ಟುಗೆದರ್ ವೆರಿ ಮಚ್. ಯೂತ್ ಕಾಂಗ್ರೆಸ್ ರನ್ ಮಾಡ್ತಾ ಇದ್ದಿದ್ದೆ ಖಾನ್ ಗುಂಡೂರಾವ್, ಅದ್ರ ಏನು ಡೌಟೇ ಇಲ್ಲ ಡ್ಯೂರಿಂಗ್ ದೇವರಾಜಸ್ ಟೈಮ್. ದೆನ್ ಇನ್ 1979 ನಂತರ ಸ್ಪ್ಲಿಟ್ ಆದಮೇಲೆ ದೇರ್ ವಾಸ್ ಲಿಟ್ಲ್ ಇದು. ಐ ರಿಮೆಂಬರ್ ಹರಿಪ್ರಸಾದ್ ವೆಂಟ್ ವಿತ್ ಗುಂಡೂರಾವ್ ಆ್ಯಂಡ್ ಖಾನ್. We were with Devarajurs. I still remember my good friend Hariprasad coming and requesting. I used to stay in HL. My father was in HL engineer. ಮೇಡಮ್ ನೀವು ಅವ್ರ ಜೊತೆಗೆ ಹೋಗಬೇಡಿ, ಡೆಲ್ಲಿಗೆ ಹೋಗಬೇಡಿ, ನೀವೆಲ್ಲ ನಮ್ಮ ಜೊತೆಗೆ ಬನ್ನಿ, ಖಾನ್ ಕರೀತಾ ಇದ್ದಾರೆ ಗುಂಡೂರಾವ್. ಬಟ್ ಐ ಹ್ಯಾಡ್ ಮೈ, ನಾಟ್ ದಟ್ ಐ ಡಿಡ್ ನಾಟ್ ರೆಸ್ಪೆಕ್ಟ್ ಗುಂಡೂರಾವ್ ಆ್ಯಂಡ್ ಖಾನ್. ದೇ ವರ್ ಡೆಫಿನೆಟ್ಲಿ, ಈವನ್ ಟುಡೇ ಐ ಹ್ಯಾವ್ ದ ಸೇಮ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಮಿಸ್ಟರ್ ಖಾನ್ ಆ್ಯಂಡ್ ಮಿಸ್ಟರ್ ಗುಂಡೂರಾವ್ ಇಸ್ ನೋ ಮೋರ್. ಬಟ್ ಐ ಲೈಕ್ ದೇವರಾಜರ್ಸ್ ಮೋರ್. I never felt any reason for him to neglect the women anta. He had always, for an example, a Muslim woman, a girl of in 1973, I am 57 born. I was 16 years. ಇದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ನಾವು HLನಲ್ಲಿ ಇರ್ತೀವಿ, ನನಗೆ ಎಷ್ಟು ಎನ್ಕರೇಜ್ ಕೊಡಬೇಕು ಅಂದರೆ ಅವರು, ನೀನು HLಯಿಂದ ಟ್ರಾವೆಲ್ ಮಾಡ್ತೀಯಮ್ಮ, ನೀನು ಅಷ್ಟು ದೂರ ಇದೆಯಾ, ಪೊಲಿಟಿಕಲ್ ವರ್ಕ್ ಮಾಡಿ ತುಂಬ ಲೇಟಾಗಿ ಮನೆಗೆ ಹೋಗ್ತೀಯ ಅಂತ. ಆವಾಗ ರೆಂಟ್ ಕಂಟ್ರೋಲ್ ಸಿಸ್ಟಮ್ ಇತ್ತು, ಮನೆ ಅಲಾಟ್ ಮಾಡೋದು. ಐ ವಾಸ್ ಸ್ಟೇಯಿಂಗ್ ಇನ್ ದ ಕ್ವಾರ್ಟರ್ಸ್. ಸೊ ಹಿ ಟೋಲ್ಡ್ ಮಿಸ್ಟರ್ ಲೀನ್ ಆ್ಯಂಡ್ ಗಾಟ್ ಮೀ ಮೀನ್ಸ್ ಆನ್ ಮೈ ಫಾದರ್ಸ್ ನೇಮ್ ದ ರೆಂಟ್ ಕಂಟ್ರೋಲ್ ಮನೆ ಅಲಾಟ್ ಮಾಡಿದರು, ಸೊ ದಟ್ ಐ ಕ್ಯಾನ್ ಸ್ಪೆಂಡ್ ಮೋರ್ ಟೈಮ್ ಇನ್ ಇದಂತ. ಬಟ್ ಮೈ ಫಾದರ್ ವಾಸ್ ಎ ಗಾಂಧಿಯನ್. ನಮಗೆ ಯಾರ್ದು ಫೇವರ್ ಬೇಡ, ಐ ವಾಂಟ್ ಯು ಟು ಲರ್ನ್, ಗ್ರೋ ಪೊಲಿಟಿಕಲ್ಲಿ. ಸೊ ಹಿ ವೆಂಟ್ ಆ್ಯಂಡ್ ಟೋಲ್ಡ್ ಮಿಸ್ಟರ್ ದೇವರಾಜರ್ಸ್, ಸರ್ ಐ ಆಮ್ ಹ್ಯಾಪಿ ವಿತ್ ಮೈ ಕ್ವಾರ್ಟರ್ಸ್, ಐ ವಾಂಟ್ ಮೈ ಡಾಟರ್ ಟು ಗ್ರೋ as she is. So kindly, we don't want this house, we don't want any gift or favor from the government ಅಂತ ರಿಜೆಕ್ಟ್ ಮಾಡಿಬಿಟ್ರು 2 ಸತಿನೂ. ಒನ್ ಥಿಂಗ್ ವಾಸ್, he was untouched, clean, he was not shaken by anything. ನಾನು ಇದು ಮಾಡಿದ್ರೆ ಏನಾಗ್ಬೋದು, ಅದು ಮಾಡಿದ್ರೆ ಏನು ಮಾಡ್ಬೋದು. there was not second thinking for him. No doubt there was resistance for him when he did that ಖಾಲಿ ಇರಿಗೇಷನ್ ಪ್ರಾಜೆಕ್ಟ್ ಮಾಡುವಾಗ ಅವ್ರದ್ದು ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು. ಐ ಸ್ಟಿಲ್ ರಿಮೆಂಬರ್ ಇನ್ 1976 ಎಲೆಕ್ಟ್ರಾನಿಕ್ ಸಿಟಿ, ಇವತ್ತು ಏನು ನಾವು ಬ್ಯಾಂಗ್ಳೂರು ಹೈಟೆಕ್ ಸಿಟಿ ಅಂತ ಹೇಳ್ತಾ ಇದ್ದೀವಿ, ದ ಕ್ರೆಡಿಟ್ ಶುಡ್ ಗೋ ಟು ಮಿಸ್ಟರ್ ದೇವರಾಜರ್ಸ್. ಐ ಡೋಂಟ್ ನೋ ಇಫ್ ಪಬ್ಲಿಕ್ ಎವರ್ ರಿಮೆಂಬರ್ಸ್, ಬಿಕಾಸ್ ಮೋಸ್ಟ್ ಆಫ್ ದ ಹೈಟೆಕ್ ಇಂಜಿನಿಯರ್ಸ್ ಟುಡೇ wouldn't have been born in 76. 76ನಲ್ಲಿ ದ ಸೀಡ್ಸ್ ಆಫ್ ಫೌಂಡೇಶನ್ ಫಾರ್ ಫಾರ್ಮಿಂಗ್ ಆ್ಯನ್ ಎಲೆಕ್ಟ್ರಾನಿಕ್ ಸಿಟಿ, ಮಿಸ್ಟರ್ R.K. Baliga, if I remember, had planned Christian architect that day. Against all opposition, Mr. Devaraj said, ಇಲ್ಲ ಈ ಪ್ರಾಜೆಕ್ಟ್ ಮಾಡೋಣ ಬರಲಿ ಅಂತ. ದಟ್ ವಾಸ್ ದ ಸ್ಟಾರ್ಟಿಂಗ್ ಆಫ್ ದ ಎಲೆಕ್ಟ್ರಾನಿಕ್ ಸಿಟಿ ಇನ್ 1976. ಆಯಿತಾ. ಇಂಥ ಒಂದು ಅಪೋಸಿಷನ್ ಇದ್ರೂ ಹಿ ವಾಸ್ ಅನ್ಟಚ್ಡ್, ಬಿಕಾಸ್ his heart and soul was for the public and for the service. There was no artificiality in him.